ಭಾರತದಲ್ಲಿ ಎಷ್ಟು ಪೊಲ್ಯೂಷನ್ ಆಗ್ತಿದೆಯೋ, ಓಕೆ, ಭಾರತದಲ್ಲಿ ಎಷ್ಟು ಪೊಲ್ಯೂಷನ್ ಆಗ್ತಿದೆಯೋ ಅದರಲ್ಲಿ 35% ಆಫ್ ದ ಪೊಲ್ಯೂಷನ್ ಈಸ್ ಕಾಸ್ಡ್ ಬೈ ಟ್ರಾನ್ಸ್ಪೋರ್ಟ್ ಸೆಕ್ಟರ್, ಸಾರಿಗೆ ಕ್ಷೇತ್ರ. ಆಯ್ತಾ? ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಯೂಸ್ ಆಫ್ ಫಾಸಿಲ್ ಫ್ಯೂಲ್ಸ್, ಪಳೆಯುಳಿಕೆ ಇಂಧನಗಳು, ಪೆಟ್ರೋಲು, ಡೀಸೆಲ್ಲು, ದುಡ್ಡಿಲ್ಲ ಅಂದ್ರೆ ಸೀಮೆಣ್ಣೆ. ಆಯ್ತಾ? ಸೊ ಫಾಸಿಲ್ ಫ್ಯೂಲ್ಸ್ ಇಂದ ಏನಾಗ್ತಿದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ವಾಟ್ ಮ್ಯಾಮ್? ನೋ. ಓಕೆ. ಸೊ ಪೊಲ್ಯೂಷನ್ ಜಾಸ್ತಿ ಆದ್ರೆ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್. ಸೊ ವಿ ನೀಡ್ ಆಲ್ಟರ್ನೇಟಿವ್ ಫ್ಯೂಲ್ಸ್, ಪರ್ಯಾಯ ಇಂಧನಗಳು ಬೇಕು, ಆಲ್ಟರ್ನೇಟಿವ್ ಫ್ಯೂಲ್ಸ್. One such alternative fuel is biofuels, ಜೈವಿಕ ಇಂಧನಗಳು. ಓಕೆ, ಇಡೀ ಜಗತ್ತಿವಾಗ ಆಲ್ಟರ್ನೇಟಿವ್ ಫ್ಯೂಯಲ್ ಕಡೆ ನೋಡ್ತಾ ಇದೆ, ಪರ್ಯಾಯ ಇಂಧನಗಳು. ಅದರಲ್ಲಿ ಒಂದು ಬಯೋಫ್ಯೂಲ್ಸ್, ಜೈವಿಕ ಇಂಧನಗಳು. ಸೊ ಬಯೋಫ್ಯೂಲ್ಸ್ ಡೆಫಿನೇಷನ್ ಏನ್ ಸರ್ ಅಂತ ನೋಡಿ. ನಾನು ನಿಮ್ಗೆ ಈಗ ಒಂದು ಪದ ಬಳಸ್ತೀನಿ, ಆರ್ಗ್ಯಾನಿಕ್ ಮ್ಯಾಟರ್ ಅಂತ. ಆರ್ಗ್ಯಾನಿಕ್ ಮ್ಯಾಟರ್ ಏನ್? ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಸಾವಯವ ವಸ್ತುಗಳು. ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಏನು? ಯಾರ ನಿದ್ಗಣ್ಣಾಗ ಸಾವಯವ ವಸ್ತುಗಳು ಅಂತ ಬರ್ತಾನೆ. ಸಾವಯವ ವಸ್ತುಗಳು. ಓಕೆ, ಅಂದ್ರೆ ಸರ್ ನೋಡಿ, ಇಂದು ಜೀವಿಸಿರುವ ಅಥವಾ ಹಿಂದೆ ಜೀವಿಸಿರುವ ವಸ್ತು, ಲಿವಿಂಗ್ ಆರ್, ಕೇಳಿಸ್ಕೊಳ್ಳಿ, ಲಿವಿಂಗ್ ಆರ್ ಒನ್ಸ್ ಲಿವ್ಡ್ ಮೆಟೀರಿಯಲ್ಸ್. ಇಂದು ಜೀವಿಸಿರುವ ಅಥವಾ ಹಿಂದೆ ಜೀವಿಸಿರುವಂತ ವಸ್ತುಗಳು. ಆಯ್ತಾ ಸರ್? ಅದೇಂಗ್ ಸರ್ ಎಕ್ಸಾಂಪಲ್ ಕೊಡಿ ಸರ್. ಲಿವಿಂಗ್ ಪ್ಲಾಂಟ್ ಕ್ಯಾನ್ ಬಿ ದ ಎಕ್ಸಾಂಪಲ್. ಇಂದು ಜೀವಿಸಿರುವ ಸಸ್ಯ, ಹಿಂದೆ ಜೀವಿಸಿರುವ ಕಟ್ಟಿಗೆ, ಟಿಂಬರ್, ಕಟ್ಟಿಗೆ. ಹಿಂದೆ ಜೀವಿಸಿರುವ ಕಟ್ಟಿಗೆ, ಇಂದು ಜೀವಿಸಿರುವ ಸಸ್ಯ. ಆಯ್ತಾ? ಕೇಳಿಸ್ಕೊಳ್ಳಿ. ಆರ್ಗ್ಯಾನಿಕ್ ಮ್ಯಾಟರ್ ಇಂದ ಹೊರತೆಗೆಯಲಾಗುವ ಹೈಡ್ರೋಕಾರ್ಬನ್ಸ್ ಅನ್ನ ನಾವೇನ್ ಕರಿತೀವಿ? ದ ಹೈಡ್ರೋಕಾರ್ಬನ್ಸ್ ವಿಚ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಆರ್ಗ್ಯಾನಿಕ್ ಮ್ಯಾಟರ್ ಆರ್ ಕಾಲ್ಡ್ ಎಸ್ ಬಯೋಫ್ಯೂಲ್ಸ್. ಸಾವಯವ ವಸ್ತುಗಳಿಂದ ಹೊರತೆಗೆಯಲಾಗುವ ಹೈಡ್ರೋಕಾರ್ಬನ್ಸ್ ಅನ್ನ ಜೈವಿಕ ಇಂಧನಗಳು. ಅದ್ರಾಗೆ ಓಕೆ. ಬಟ್ ಇವತ್ತಿನ ಈ ಜನರೇಷನ್ ಟೀಚರ್ಸ್ಗೆ ಇದೊಂದು ಅಡ್ವಾಂಟೇಜ್, ಡಿಜಿ ಬೋರ್ಡ್ ಏನೇನ್ ಬೇಕು ಅಲ್ಲೇ ತೋರಿಸ್ಬಿಡ್ಬೋದು, ಎಕ್ಸಾಮಿಗೆ ಬರೋ ಅಂತವು. ಅವಾಗೆಲ್ಲ ಪಾಪ ಹಳೆ ಟೀಚರ್ಸ್ ಎಲ್ಲ ಚಾಕ್ ಬೋರ್ಡ್ ಬರ್ತಿದ್ರು, ಅದು ನಿಂಗೊಂದು ಉಳಿಸಿ ಅರ್ಧ ದೂರ ಮೂಗಿಗೆ ಹೋಗಿ ಟೀಚರ್ಸ್ ಎಲ್ಲ ಮ್ಯಾಕ್ ಬೇಗ ಹೋಗ್ಬಿಟ್ಟಾರ. ಬಟ್ ವಿ ಆರ್ ದ ಲಕ್ಕಿ ಅಷ್ಟು. ಬಟ್ ಇದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಇದೆ ಸರ್. ಲೈಟು ಕಣ್ ಮುಂದೆ ಇರ್ತೀವಲ್ಲ, ಅಷ್ಟು ದೊಡ್ಡ ಲೈಟು ಕಣ್ ಮುಂದೆ ಡೈರೆಕ್ಟ್ ಅವ್ರು ಕಂಟಿನ್ಯೂಸ್ 6 to 7 hours ನೀವು ನಿಂತು ಬಿಟ್ರೆ ಕಣ್ಣು ರಾತ್ರಿ ಯಾವ ಲೆವೆಲ್ ಗುರಿ ಬರುತ್ತೆ ಅಂದ್ರೆ ಬಟ್ ಏನೋ ಮಾಡೋಕ್ಕಾಗಲ್ಲ. ಅವ್ನು ಯಾರೋ ಒಂದಾನೆ, ಸರ್ ನಂಗೆ ಟೀಚಿಂಗ್ ತುಂಬಾ ಇಷ್ಟ ಸರ್, ಬಟ್ ಕಾಲ್ನ ಓದ್ ಸರ್, ಒಂದು ಬೇಕು ಅಂದ್ರೆ ನನ್ ಕಳ್ಕ ಸರ್. ಈಗ ಶನಿವಾರ ಓಕೆ, ಹೊರಗೆ ಹೋಗ್ಬಿಟ್ಟು ಸ್ವಲ್ಪ ಎಂಜಾಯ್ ಮಾಡ್ಬೇಕು ಅಂತ ಅನ್ಸುತ್ತೆ, ಬಟ್ ಜಾಬ್ ಬೇಕಲ್ಲ ಅದಕ್ಕೆ. ಹೊರಗೆ ಹೋಗಿ ಎಂಜಾಯ್ ಮಾಡ್ಬೇಕು ಅಂತ ದುಡ್ಡು ಬೇಕು ಅಂತ ಜಾಬ್ ಬೇಕು, ಹಾಗಾಗಿ ಇಲ್ಲಿ ಬರ್ಲೇಬೇಕು. ಹೌದಾ ಇಲ್ಲ? ಒಂದು ಬೇಕು, ಇನ್ನೊಂದು ಕಳ್ಕೋಬೇಕು. ಓಕೆ ಸರಿ, ಲಿಸನ್. ನಾನೇನ್ ಹೇಳಿದೆ? ದ ಹೈಡ್ರೋಕಾರ್ಬನ್ಸ್, ಪ್ಲೀಸ್ ಬಸ್ ಇದೊಂದು ಟಾಪಿಕ್ ಕೇಳಿಸ್ಕೊಳ್ಳಿ. ಗಿವ್ ಬ್ರೇಕ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೆ ಹುಡುಗರು ಸೈಕಾಲಜಿ ನಂಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಮ್ಯಾಕ್ಸಿಮಮ್ ವಾಟ್ ಯು ಕ್ಯಾನ್ ಫೋಕಸ್ ಇಸ್ 1.5 hour. ಆಮೇಲೆ ಮತ್ತೊಂದು 1/4 ಗಂಟೆ ಬ್ರೇಕ್ ಕೊಟ್ರೆ ಮತ್ತೊಂದು 2 ಗಂಟೆ ಕುತ್ಕೊಂತಾರೆ, ತೊಂದರೆ ಇಲ್ಲ. ಬಟ್ ಕಂಟಿನ್ಯೂಸ್ 2 to 3 hours ವಿತೌಟ್ ಬ್ರೇಕ್ ಕೊಟ್ಬಿಟ್ರೆ ಐ ಅಂಡರ್ಸ್ಟ್ಯಾಂಡ್. ಓಕೆ, ಬಟ್ ಕ್ಲಾಸ್ ಮಧ್ಯದ ಬ್ರೇಕ್ ಮಧ್ಯದ ಕ್ಲಾಸ್ ಅಲ್ಲ. ಕೆಲವು ಬ್ಯಾಚ್ಗಳು ಹಂಗೆ ಮಾಡ್ಕೊಂಡವ. ಓಕೆ,
ಆರ್ಗ್ಯಾನಿಕ್ ಮ್ಯಾಟರ್ ಇಂದ ಹೊರತೆಗೆಯಲಾಗಿರುವಂತಹ ಹೈಡ್ರೋಕಾರ್ಬನ್ಸ್ ಅನ್ನ ಬಯೋಫ್ಯೂಯಲ್ಸ್. ಓಕೆ, ಸೊ ಬಯೋಫ್ಯೂಯಲ್ಸ್ ಅಲ್ಲಿ 3 ತರ ಇದಾವೆ ಸರ್. ಓಕೆ, ಸಾಲಿಡ್ ಬಯೋಫ್ಯೂಯಲ್ಸ್, ಲಿಕ್ವಿಡ್ ಬಯೋಫ್ಯೂಯಲ್ಸ್, ಗೇಷಿಯಸ್ ಬಯೋಫ್ಯೂಯಲ್ಸ್. ಘನರೂಪದ ಜೈವಿಕ ಇಂಧನ, ದ್ರವ ರೂಪದ ಜೈವಿಕ ಇಂಧನ, ಅನಿಲಗಳ ರೂಪದ ಜೈವಿಕ ಇಂಧನ. ಸರಿ, ಸಾಲಿಡ್ ಬಯೋಫ್ಯೂಯಲ್ಸ್ಗೆ ಸರ್ ಎಕ್ಸಾಂಪಲ್ಸ್ ಕೊಡಿ ಅಂತಂದ್ರೆ ನಾನು ಈಗ ತಾನೇ ಕೊಟ್ಟಿದ್ದೀನಿ, ಪ್ಲಾಂಟ್ ಮತ್ತೆ ಟಿಂಬರ್ ಕೊಡಬಹುದು. ಪ್ಲಾಂಟ್ ಮತ್ತೆ ಟಿಂಬರ್. ಲಿಕ್ವಿಡ್ ಬಯೋಫ್ಯೂಯಲ್ಸ್ಗೆ ಎಕ್ಸಾಂಪಲ್ಸ್ ಕೊಡಿ ಅಂತಂದ್ರೆ ಐ ಕ್ಯಾನ್ ಗಿವ್ ಬಯೋಪೆಟ್ರೋಲ್. ಓಕೆ, ಬಯೋಪೆಟ್ರೋಲ್ ಅಥವಾ ಬಯೋಡೀಸೆಲ್ ಎಕ್ಸಾಂಪಲ್ಸ್ ಕೊಡು. ಸೊ ಹೌ ಡು ಯು ಪ್ರಿಪೇರ್ ಬಯೋಪೆಟ್ರೋಲ್, ಬಯೋಡೀಸೆಲ್? ಓಕೆ, ನೋಡಿ ಇಲ್ಲಿ ಜಟ್ರೋಪಾ ಅಂತ ಒಂದು ಗಿಡ ಇದೆ, ಕೇಳಿದಿರಾ? ಜಟ್ರೋಪಾ ಕೇಳಿದಿರಾ? ಈ ತರ ಇರುತ್ತೆ. ನೋಡಿ ಜಟ್ರೋಪಾ ಗಿಡ ಈ ತರ. ಈ ಪಪಾಯ ಲೀವ್ಸ್ ಬರ್ತಾವಲ್ಲ ಅದ್ರ ಕಾಣಿಸ್, ಪರಂಗೇನ್ ಮರದ್ದು ಲೀವ್ಸ್ ಬರುತ್ತಲ್ಲ ಅದ್ರ ಶೇಪಲ್ಲಿ ಜಟ್ರೋಪಾ ಗಿಡದಲ್ಲಿ ಕಬ್ಬು, ಶುಗರ್ ಕೇನ್, ಓಕೆ, ಮೈಸ್, ಜೋಳ, ಶುಗರ್ ಕೇನು, ಜೋಳ, ಜಟ್ರೋಪಾ ಇಂಥ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ರಾಸಾಯನಿಕ ವಸ್ತು ಎಥೆನಾಲ್. ಓಕೆ, ಎಥೆನಾಲ್ದು ರಾಸಾಯನಿಕ ಸೂತ್ರ ಏನು? C2H4. ಓಕೆ, ಸೊ ಜಟ್ರೋಪಾ, ಶುಗರ್ ಕೇನು, ಮೈಸ್ ಇದರಲ್ಲಿ ಎಥೆನಾಲ್ ಇರುತ್ತೆ. ಸರ್ ಏನ್ ಮಾಡ್ತಾರೆ ಸರ್? 80% ಪೆಟ್ರೋಲ್ ಮಿಕ್ಸ್ ಮಾಡ್ತಾರೆ, 20% ಎಥೆನಾಲ್ ಮಿಕ್ಸ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಅಸ್ ಬಯೋಪೆಟ್ರೋಲ್. 80% ಡೀಸೆಲ್ ಮಿಕ್ಸ್ ಮಾಡ್ತಾರೆ, 20% ಎಥೆನಾಲ್ ಮಿಕ್ಸ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಅಸ್ ಬಯೋಡೀಸೆಲ್. ಸರ್ ನೀವೇನಾದ್ರು ಬಯೋಪೆಟ್ರೋಲು, ಬಯೋಡೀಸೆಲ್ನ ನಿಮ್ಮ ವಾಹನಗಳಲ್ಲಿ ಯೂಸ್ ಮಾಡಿದ್ರೆ ವಾಹನಗಳಲ್ಲಿ 65% ಆಫ್ ದ ಎಮಿಷನ್ಸ್ ಕಡಿಮೆ ಆಗುತ್ತೆ. ಸೊ ದೇ ಆರ್ ಕಾಲ್ಡ್ ಅಸ್ ಈಕೋ ಫ್ರೆಂಡ್ಲಿ ಫ್ಯೂಯಲ್ಸ್. ಹೊಗೆಯಲ್ಲಿ 65% ಕಮ್ಮಿ ಆಗುತ್ತೆ. ಹೆನ್ಸ್ ದೇ ಆರ್ ಕಾಲ್ಡ್ ಅಸ್ ಈಕೋ ಫ್ರೆಂಡ್ಲಿ ಫ್ಯೂಯಲ್ಸ್ ಆರ್ ಆಲ್ಟರ್ನೇಟಿವ್ ಫ್ಯೂಯಲ್ಸ್ ಅಂತ ಕರಿತೀವಿ. ಮತ್ತೆ ನಿಮಗೆ ಗೊತ್ತಿರಲಿ, ಭಾರತದಲ್ಲಿ ನಿಮ್ಗೆ ಎಥೆನಾಲ್ ಬ್ಲೆಂಡಿಂಗ್, ಎಥೆನಾಲ್ ಮಿಕ್ಸ್ ಮಾಡೋದು 20% ಮ್ಯಾಂಡೇಟ್ರಿ. ಹಂಗಂತ ನೀವೇ ಪೆಟ್ರೋಲ್ ತಗೊಂಡಾಗಿ ಮನೇಲಿ ಎಥೆನಾಲ್ ಮಾಡ್ಕೊಂಡು ಹಿಂಗ್ ಅಂದ್ಬಿಟ್ಟಿರಮೇಲೆ ಪೆಟ್ರೋಲ್ ಬಂಕ್ ಅವರೇ ಮಾಡಿರ್ತಾರೆ, ನೀವೇನ್ ಮಾಡಕ್ ಹೋಗ್ಬಿಟ್ರಿ. ಅದು ಬ್ಲೆಂಡ್ ಮಾಡಕ್ಕೆ ಸೂಟಬಲ್ ಟೆಕ್ನಾಲಜೀಸ್ ಇದಾವೆ, ಮನೇಲಿ ಮಾಡಕ್ಕಾಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ಒಂದು ಗೇಷಿಯಸ್ ಬಯೋಫ್ಯೂಯಲ್ಸ್ಗೆ ಎಕ್ಸಾಂಪಲ್ಸ್ ಕೊಡಿ ಅಂತಂದ್ರೆ ನಾವು ಗೋಬರ್ ಗ್ಯಾಸ್ ಕೊಡಬಹುದು, ಗೋಬರ್ ಗ್ಯಾಸ್, ಅಥವಾ CBG ಕೊಡಬಹುದು, ಕಂಪ್ರೆಸ್ಡ್ ಬಯೋಗ್ಯಾಸ್. ಗೋಬರ್ ಗ್ಯಾಸ್ ಅಥವಾ ಕಂಪ್ರೆಸ್ಡ್ ಬಯೋಗ್ಯಾಸ್ ಕ್ಯಾನ್ ಬಿ ದ ಎಕ್ಸಾಂಪಲ್ಸ್ ಫಾರ್ ಗೇಷಿಯಸ್ ಬಯೋಫ್ಯೂಯಲ್ಸ್. ನಾನು ಹೇಳೋದು ಅರ್ಥ ಆಗ್ತಿದ್ದಿಲ್ಲ, ಈಗ ಬನ್ನಿ. ಸೊ ಇವೆಲ್ಲ ಅರ್ಥ ಆಗಿದೆ, ಇವಾಗ ಬರ್ಬೇಕು ನೋಡ್ರಿ. ಯಾವಾಗ್ಲೂ ಒಂದು ಅರ್ಥ ಮಾಡ್ಕೊಳ್ಳಿ ಹೊಸ ಬ್ಯಾಚ್ ಅವ್ರು. ಓಕೆ, ನಿಮಗೆ ಕರೆಂಟ್ ಅಫೇರ್ಸ್ ಅರ್ಥ ಆಗ್ಬೇಕು, ಅದ್ರ ಹಿನ್ನೆಲೆ ಗೊತ್ತಿರಲೇಬೇಕು, ಮತ್ತು ಬೇಸಿಕ್ಸ್ ಗೊತ್ತಿರಬೇಕು. ಸರ್ ಗೊತ್ತಿಲ್ವಲ್ಲ ಸರ್ ಏನು ಮಾಡೋದು? ಅದಕ್ಕೆ ಅಂತಾನೆ ಕ್ಲಾಸ್ ಮಾಡೋದು ನಾವು. ಎಲ್ಲದನ್ನು ಬೇಸಿಕ್ಸ್ ಹೇಳ್ಬಿಟ್ಟೆ ಕರೆಂಟ್ ಅಫೇರ್ಸ್ ಹೇಳೋದು. ನೋಡಿ ಇವಾಗ ನಾನೇನು ಹೇಳ್ತೀನಿ ಸರ್, ಈಗ ಪ್ರಧಾನಮಂತ್ರಿ ಜೀವನ್ ಯೋಜನಾ, ಓಕೆ, ಎಸ್, ಇದೇನು ಹೇಳುತ್ತೆ? ಭಾರತದಲ್ಲಿ 2G ಎಥೆನಾಲ್, ಕೇಳಿಸ್ಕೊಳ್ಳಿ, 2G ಅಂದರೆ ಸೆಕೆಂಡ್ ಜನರೇಷನ್ ಅಂತ. ಓಕೆ, 2G ಎಥೆನಾಲ್ ಪ್ರೊಡಕ್ಷನ್ನ ಹೆಚ್ಚಳ ಮಾಡಲು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಭಾರತ ಸರ್ಕಾರದ ಯೋಜನೆ ಪ್ರಧಾನಮಂತ್ರಿ ಜೀವನ್ ಯೋಜನಾ, ವಿಚ್ ಇಸ್ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್. ಸೊ 2G ಎಥೆನಾಲ್ ಪ್ರೊಡಕ್ಷನ್ ಅನ್ನು ಪ್ರಮೋಟ್ ಮಾಡತಕ್ಕಂಥ ಭಾರತ ಸರ್ಕಾರದ ಯೋಜನೆ ಪ್ರಧಾನಮಂತ್ರಿ ಜೀವನ್ ಯೋಜನಾ. ಅಷ್ಟೇ ಅಲ್ಲ, ಇನ್ನು ತುಂಬಾ ಇದಾವೆ ನೋಡ್ರಿ. ಎಲ್ಲ ಬಯೋಫ್ಯೂಲ್ಸ್ ಪಟ ಮಾಡಿದ್ದು ನಾವೀಗ. ಓಕೆ, ನೋಡಿ, ಸೊ ಬಯೋಫ್ಯೂಯಲ್ಸ್ ಅನ್ನು ಪ್ರಮೋಟ್ ಮಾಡ್ಲಿಕ್ಕೋಸ್ಕರ ಒಂದು ರಾಷ್ಟ್ರೀಯ ನೀತಿಯನ್ನು ಜಾರಿಗೆ ತರಲಾಯಿತು, ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಯಲ್ಸ್ 2018. ಆಯ್ತಾ? ಅಂಡ್ ಗೋಬರ್ ಗ್ಯಾಸ್ ಪ್ರೊಡಕ್ಷನ್ ಹೆಚ್ಚಿನ ಮಾಡ್ಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂತ ಯೋಜನಾ ಗೋಬರ್ಧನ್ ಯೋಜನಾ.
ಕಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನು ಪ್ರಮೋಟ್ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ಯೋಜನಾ ಸತತ್ ಯೋಜನಾ. 2G ಎಥನಾಲ್ಗೆ ಪ್ರಧಾನ ಮಂತ್ರಿ ಜೀವನ್ ಯೋಜನೆ, ಗೋಬರ್ ಗ್ಯಾಸ್ಗೆ ಗೋಬರ್ಧನ್ ಸ್ಕೀಮು, ಕಂಪ್ರೆಸ್ಡ್ ಬಯೋಗ್ಯಾಸ್ಗೆ ಸತತ್ ಯೋಜನಾ. ಮತ್ತು ಒಟ್ಟಾರೆ ಇಡೀ ಜೈವಿಕ ಇಂಧನವನ್ನು ಬಯೋಫ್ಯೂಲ್ಸ್ ಅನ್ನು ಪ್ರಮೋಟ್ ಮಾಡತಕ್ಕಂಥ ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಲ್ಸ್ 2018, which are all implemented by Ministry of Petroleum and Natural Gas.